ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನ್ ನಿಮ್ಗೆ ಒಂದ್ 2-3 ದಿನಗಳಿಂದ ಗೃಹಲಕ್ಷ್ಮಿ ವಿಚಾರವಾಗಿ ಬಹಳಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀನಿ. ಈ ವಾರದಿಂದ ಜಮಾ ಆಗುತ್ತೆ ಅಂತ ಕೂಡ. ಸೊ ಇದ್ರ ಬಗ್ಗೆ ನೀವು ತುಂಬಾ ಜನ ಇಲ್ಲ ಹಂಗೆ ಹಿಂಗೆ ಸುಮ್ನೆ ಫೇಕ್ ನ್ಯೂಸ್ ಗಳನ್ನ ಹೇಳ್ತೀರಾ ಅದು ಇದು ಅಂತೆಲ್ಲ ನನಗೆ ಸುಮ್ನೆ ಏನು ಅಂತಂದ್ರೆ ನಾನು ಇವಾಗ ಕೂತ್ಕೊಂಡು ವಿಚಾರಗಳನ್ನ ಹೇಳ್ತಾ ಇದೀವಿ ಅಂತಂದ್ರೆ ಅದು ಬಂದಿರುವಂತ ನಿಜಾನೇ ನಿಮಗೆ ನಾವ್ ಹತ್ರ ಹೇಳ್ತಾ ಇರ್ತೀವಿ. ಸೊ ಕೆಲವ್ರು ಇರ್ತಾರೆ, ಕೆಲವು ಯೂಟ್ಯೂಬರ್ಸ್ ಇವತ್ ಬಂದ್ಬಿಡುತ್ತೆ ನಾಳೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ರಾಂಗ್ ಇನ್ಫಾರ್ಮೇಶನ್ಗಳು. ನಿಮಗೆ ಪ್ರೂಫ್ ಬೇಕಲ್ವಾ? ಪ್ರೂಫ್ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಆಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಅದನ್ನ ನೀವು ನೋಡಬಹುದು. ಎಸ್, ಗೃಹಲಕ್ಷ್ಮಿ ವಿಚಾರವಾಗಿ ಇವಾಗ ಒಂದು ಅಪ್ಡೇಟ್ ಬಂದಿದೆ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಒಂದು ಆರ್ಟಿಕಲ್ ಕೂಡ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂಡ್ ತೋರಿಸ್ತಾನು ಹೋಗ್ತೀನಿ. ಬಿಕಾಸ್ ಕಮೆಂಟ್ ಅಲ್ಲಿ ಹಾಕ್ತೀರಾ, ಇಲ್ಲಿ ನಿಜವಾದ ವಿಚಾರಗಳನ್ನ ಹೇಳಿದ್ರು ನಮ್ ಜನ ನಮ್ದೇ ಹೇಳ್ದಿರುವಂತ ಸಿಚುಯೇಷನ್ ಹೋಗ್ಬಿಟ್ಟಿದ್ದಾರೆ, ಏನು ಮಾಡಕ್ ಆಗಲ್ಲ. ಬಟ್ ಎನಿವೇಸ್, ಈ ವಿಚಾರನ ಗೃಹಲಕ್ಷ್ಮಿದು ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಹೇಳ್ತಿದೆ ನಾನು 29-30ನೇ ಕಂತಿನ ಹಣ ನಿಮ್ಗೆ ಈ ವಾರದಲ್ಲಿ ಜಮಾ ಆಗೋದಕ್ಕೆ ಶುರುವಾಗುತ್ತೆ ಅಂತ ಹೇಳಿದೆ. ನಾನು ನಿಮ್ಗೆ ಶುರುವಾಗುತ್ತೆ ಅಂತ ಕ್ಲಿಯರ್ ಆಗಿ ನಾನು ಲಾಸ್ಟ್ ವೀಕ್ ಎಂಡಿಂದಾನೇ ನಿಮ್ಗೆ ಹೇಳ್ಕೊಂತ ಬಂದಿದ್ದೆ. ಆಲ್ರೆಡಿ ನಾವ್ ಇವಾಗ ವೆಡ್ನೆಸ್ಡೇಗೆ ಬಂದಾಗಿದೆ. ಸೊ ಬರ್ಬೇಕಾಗಿತ್ತಲ್ಲ ಹಣ, ಇನ್ನ ಬಂದಿಲ್ವಲ್ಲ ಅಂತಂದ್ರೆ ಎಸ್, ಇದರ ಬಗ್ಗೆನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ನಿನ್ನೆ ನಡೆದಿರುವಂತ ಕೆಲವೊಂದಷ್ಟು ವಿಚಾರಗಳು ಮತ್ತೆ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಗೃಹಲಕ್ಷ್ಮಿ ಬಗ್ಗೆ ವಾಯ್ಸ್ ರೈಸ್ ಮಾಡಿದಾಗ ಅದ್ರ ಬಗ್ಗೆ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಇನ್ನ 10 ದಿನದ ಒಳಗೆ, ಇನ್ನ 10 ಡೇಸ್ ಒಳಗೆ, ನಾನು ಹೇಳಿದೆ ಈ ವಾರದಿಂದ ಶುರುವಾಗುತ್ತೆ ಅಂತ ಹೇಳಿದೆ. ನಾನು ಈ ವಾರದಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಹೇಳಿರಲ್ಲ, ಶುರುವಾಗುತ್ತೆ ಅಂತ ಹೇಳಿದೆ ನಾನು. ಸೊ 10 ದಿನದ ಕಾಲ ಅವಕಾಶದಲ್ಲಿ ಎಲ್ಲಾ ಗೃಹಲಕ್ಷ್ಮಿ ಕಂತಿನ ಹಣನ ನಾನು ಜಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಸೊ ಇನ್ನ 10 ದಿನದೊಳಗಡೆ ಗೃಹಲಕ್ಷ್ಮಿಯ 29-30ನೇ ಕಂತಿನ ಹಣ ಏನು ಬಾಕಿ ಬರ್ಬೇಕಾಗಿತ್ತು ನಿಮ್ಗಳಿಗೆ ಅದು ಜಮಾ ಆಗುತ್ತೆ. ನಿಮ್ಗೆ ಅದ್ರ ಒಂದು ಸ್ಕ್ರೀನ್ ಶಾಟ್ ಕೂಡ ತೋರಿಸ್ತಾ ಇದ್ದೀನಿ. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತ ಸ್ಟೇಟ್ಮೆಂಟ್, ಇದನ್ನ ನಿಮಗೆ ತೋರಿಸಿದೀನಿ. ಸೊ ಆ ಸ್ಟೇಟ್ಮೆಂಟ್ ನ ನೋಡಿದ್ದು ನಿಮಗೆ ನಂಬಿಕೆ ಬಂದಿಲ್ಲ ಅಂತಂದ್ರೆ ಇನ್ನು ನಿಮ್ಮ ಅಕೌಂಟಿಗೆ ಬಂದ್ಮೇಲೆ ನೀವು ನಂಬಬೇಕು, ನಮ್ಗಂತೂ ಗೊತ್ತಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಅಂಡ್ ಎವ್ರಿ ಟೈಮ್ ನಾನು ಡಿಬಿಟಿ ಸ್ಟೇಟಸ್ ನ ಚೆಕ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ ನಿಮ್ಗೆ. ಮತ್ತೆ ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಾನು ಕೇಳ್ತಾ ಇದ್ರಿ. ಡಿಬಿಟಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಡಿಬಿಟಿ ಸ್ಟೇಟಸ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಹಾಕಿ, ರೇಷನ್ ಕಾರ್ಡ್ ನಂಬರ್ ನ ಹಾಕಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಎಲ್ಲೆಲ್ಲಿ ತನಕ ದುಡ್ಡುಗಳು ಬಂದಿದಾವೆ, ಯಾವ ಯೋಜನೆ ಕರ್ನಾಟಕ ಬೇಸಿಕಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ಬರಲ್ಲ, ಸ್ಟೇಟ್ ಗೌರ್ಮೆಂಟ್ ಯಾವ ಯೋಜನೆದು ದುಡ್ಡು ತಗೋತಿದ್ರೆ ಅದೆಲ್ಲಾನು ಡೀಟೇಲ್ಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಗೃಹಲಕ್ಷ್ಮಿ ಈ ಕಂತಿನ ಹಣ ಈ ದಿನ ಜಮಾ ಆಗಿದೆ ಅನ್ನೋದನ್ನು ಅಪ್ಡೇಟ್ ಆಗುತ್ತೆ. ಡಿಬಿಟಿ ಸ್ಟೇಟಸ್ ಅಂತ ಒಂದು ಅಪ್ಲಿಕೇಶನ್ ಇದೆ ಪ್ಲೇ ಸ್ಟೋರ್ ಅಲ್ಲಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಗೌರ್ಮೆಂಟ್ ಇಂದ ಬಂದಿರುವಂತ ಅಪ್ಲಿಕೇಶನ್. ಇದು ಯಾವುದೇ ರೀತಿಯಾಗಿರುವಂತ ಬೇರೆ ಅಪ್ಲಿಕೇಶನ್ಸ್ ಗಳು ಫೇಕ್ ಮಾಡೋದು, ಫ್ರಾಡ್ ಮಾಡೋದು ಯಾವುದು ಅಲ್ಲ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೋಬಹುದು ನೀವು. ಅಂಡ್ ಇನ್ನೊಂದು ರೀತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಹೆಂಗೆ, ರೇಷನ್ ಕಾರ್ಡಿನ ವಿಚಾರ ಅಥವಾ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅಂದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಂತಾನು ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ ನಿಮ್ಗೆ. ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಅವರು ನಿಮ್ಗೆ ಏನ್ ಡೌಟ್ ಇದೆ ಅಥವಾ ಏನ್ ತೊಂದರೆ ಆಗಿದೆ ಅದನ್ನ ರಿಸಾಲ್ವ್ ಮಾಡಿ ಕೊಡ್ತಾರೆ. ನಾವಿಲ್ಲಿ ಕೂತ್ಕೊಂಡು ನಿಮಗೆ ಒಂದಷ್ಟು ವಿಚಾರಗಳನ್ನ ಮಾತ್ರ ಹೇಳ್ಬೋದು, ಆದ್ರೆ ಎಲ್ಲಾನು ಸೊಲ್ಯೂಷನ್ಗೆ ಇಲ್ಲಿ ಆಗೋದಿಲ್ಲ. ಯಾಕಂದ್ರೆ ನಾವು ಗೌರ್ಮೆಂಟ್ ಅಲ್ಲ, ನಾವು ನಿಮ್ ತರನೇ ಕಾಮನ್ ಪೀಪಲ್ ಗಳು. ಸೊ ಏನೇ ಬೇಕು ಅಂತಿದ್ರು ನಾವು ಗೌರ್ಮೆಂಟ್ ಗೆ ಹೋಗ್ಬೇಕು. ಇವಾಗ ನನಗೂ ತೊಂದರೆ ಆಗಿದ್ರೆ ನಾನು ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀನಿ. ಸೊ ಇಲ್ಲಿ ಆಪ್ಷನ್ ಇರೋದು ಒಂದೇನೆ ನಮಗೆ. ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಹೋದ್ರೆ ಅವ್ರು ಯಾರು ಹೆಲ್ಪ್ ಮಾಡೋದಿಲ್ಲ. ತಹಸೀಲ್ದಾರ್ ಆಫೀಸ್ ಅಲ್ಲೇನೆ ಗೃಹಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಒಂದು ವಿಂಗ್ರ ಅಥವಾ ಡಿಪಾರ್ಟ್ಮೆಂಟ್ ಅಂತ ಏನ್ ಕರಿತೀವಿ ಅದನ್ನ ಮಾಡಿದ್ದಾರೆ. ಅಲ್ಲಿಗೆ ಹೋದ್ರೆ ನಮ್ಗೆ ಏನಾಗಿದೆ ನಮ್ಮ ಸ್ಟೇಟಸ್ ಗಳು ಅಲ್ಲಿ ಗೊತ್ತಾಗುತ್ತೆ. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕೆ 2 ವಿಧಾನ, ಒಂದು ಡಿಬಿಟಿ, ಒಂದು ತಹಸೀಲ್ದಾರ್ ಆಫೀಸ್. ಭೇಟಿ ಮಾಡಿ, ನಿಮ್ಗೆ ಅಪ್ಡೇಟ್ಸ್ ಗಳು ಸಿಗುತ್ತೆ. ಅಂಡ್ ಇನ್ನು 10 ದಿನದೊಳಗಡೆ ಗೃಹಲಕ್ಷ್ಮಿಯ ಬಾಕಿ ಉಳಿದಿರುವಂತಹ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ವಿತ್ ಪ್ರೂಫ್ ತೋರಿಸಿದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಸರಿನಾ? ಸಿಗೋಣ ಇನ್ನೊಂದಷ್ಟು ವಿಡಿಯೋದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.